ಅಯ್ಯೋ ಕಸದ ಗಾಡಿ ಬಂದೈತಿ. ಅಯ್ಯೋ ಅಯ್ಯೋ 3-4 ದಿನದ ಕಸ ಹಂಗ ಇಟ್ಟಿದ್ದೆ, ಹಾಕೋದ್ರೆ ಅಂತಿಲ್ಲ. ಇವತ್ತರ ಹಾಕ್ಬೇಕಂದ್ರೆ ಎಚ್ಚರನಾಗಿಲ್ಲ. ಎಲ್ಲೈತಪ್ಪ ಇನ್ನು? ಅಲ್ಲ ಹಾಡು ಇಲ್ಲೇ ಕೇಳ್ಸಕತ್ತೈತಿ. ರೀ ರೀ ಎದ್ದೇಳ್ರಿ, ಕಸದ ಗಾಡಿ ಬಂದೈತಿ, ಕಸ ಹಾಕ್ಬರ ಹೋಗ್ರಿ. ನಾನೆಲ್ಲ ತಗೊಂಡು ಹೋಗೋತಿಗೆ ಲೇಟ್ ಆಗತ್ತಿ. ಹೋಗ್ರಿ ದೌಡು, ಎದ್ದೇಳ್ರಿ, ಓಡೋಗ್ರಿ. ಹೋಗಮ್ಮಲ್ಲ ನಿಂದಿ ಏನತ್ತ ಬೆಳಗ್ಗೆ ಹೋಗತ್ತ ಹಾಕ ಹೋಗು. ಅಯ್ಯೋ ಇಲ್ಲೇ ನಮ್ಮನೆ ಕ್ರಾಸ್ನಾಗ ಬರತ್ತಿ. ಎದ್ದೇಳ್ರಿ ಎದ್ದೇಳ್ರಿ, 3 ದಿನದಿಂದ ಕಸ ಐತಿ. ಎದ್ದೇಳ್ರಿ, ಹಸಿ ಕಸ ಎಲ್ಲವೂ ಅವತ್ತು ಕೆಟ್ಟ ವಾಸನೆ ಆಕತಿ. ತರಕಾರಿ ಗಿರ್ಕಾರಿ ಉಳ್ಳಾಗಡ್ಡೆ ಸಿಪ್ಪಿ ಆಮೇಲೆ ಸೊಪ್ಪು ಸೊಸಿದ್ದು ಎಲ್ಲ ಹಂಗೈತಿ. ಎದ್ದೇಳ್ರಿ, ಅಡುಗೆ ಮನೆ ಅನ್ನೋದು ಕಬ್ಬು ನಾರ್ತದ ಕಸ ಹಾಕಲಿಲ್ಲ ಅಂದ್ರೆ ಇವತ್ತು ಮತ್ತೆ ಇವತ್ತು ಬಿಟ್ಟು ಇನ್ನೊಂದು 2 ದಿನ ಬಿಟ್ಟರೆ ಬರಂಗಿಲ್ಲ. ಎದ್ದೇಳ್ರಿ ದೌಡು, ಬಂದು ಮಕ್ಕವಂತ್ರಿ. ಎದ್ದೇಳ್ರಿ ಎದ್ದೇಳ್ರಿ, ಅದು ಎಷ್ಟ ನಿದ್ದೆ ಇದ್ದಿದ್ದು. ಒಂದಿನ ದೌಡದ್ ಕಸ ಹಾಕ್ತಂದಾಗಲ್ಲ, ದಿನ ನಾನು ಹಾಕಂಗಿಲ್ಲ. ನೀವು ಇವತ್ತೊಂದಿನ ಹಾಕಕ್ಕೆ ಹೆಂಗ್ ಮಾಡ್ತೀರಲ್ಲ. ಎದ್ದೇಳ್ರಿ, ಬಂತು ಕಸದ ಗಾಡಿ ಇಲ್ಲಿ ಬಂತು. ಎದ್ದೇಳ್ರಿ, ಎದ್ದೇಳ್ತೀರ ಇಲ್ಲೀಗ? ಹೊಕ್ಕಿ ನೋಡಿ ಜಾರ್ ಸುತ್ಬಿಡ್ತೇನೆ. ಕಸ ಹಾಕ್ಬಂದು ಕಸ ಹೋಗಲ್ಲ. ಹೆಣ್ಮಕ್ಳೆಲ್ಲ ನಿಂತು ಹಾಕೋದಿಲ್ಲೇನು? ನಾನೊಬ್ಬನ ಬಕೆಟ್ ಇಟ್ಕೊಂಡು ಹೋಗ್ಲೇನು? ಕಸದ ಗಾಡಿ ಕಸ ಬಕೆಟ್ ಇಟ್ಕೊಂಡು ಹೋಗುತ್ತೆ. ಅಲ್ಲಿ ಯಾರು ಗಂಡ್ಮಕ್ಳು ಕಸನ ಹಾಕಂಗಿಲ್ಲ, ಬರೀ ಎಲ್ಲ ಹೆಣ್ಮಕ್ಳು ಇಟ್ಕೊಂಡು ನಿಂತಿರ್ತಾರೆ. ಈಗ ನಾನು ಕಳಿಸ್ತಾಳೆ. ಈಗ ಬೇಕಾದ್ರೆ ಹೋಗಿ ಎದ್ದಾಕು, ಇಲ್ಲಾಂದ್ರೆ ನೋಡಿ ಮತ್ತೆ ಎಬ್ಸಿದ್ದಂದ್ರೆ. ಪಾಪ ಕಸ ನಿಮ್ಗೆ ಯಾರಿಗೂ ಸಂಬಂಧ ಪಡಂಗಿಲ್ಲ. ಗಂಡ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳು ಮಾಡ್ಕೊಂಡೈತಿ. ಎತ್ತು ಹೋಗ್ರಿ, ಯಾಕೆ ಹೋಗ್ರಿ? ಏನಂದ್ರೆ ನಾನಂತ ಹೇಳಕತ್ತ ನಾವು ಅಡುಗೆ ಮನೆಗೆ ಹೋಗಿಲ್ಲ, ಅಡುಗೆನ ಏನೂ ಮಾಡಂಗಿಲ್ಲ ನೋಡು. ಕಸ ಬಿದ್ದರಿ ಕಸ ಹೆಂಗಿದ್ರು ಕಸ ಮತ್ತು ನಾಳೆ ಬರಂಗಿಲ್ಲ, ನಾಳೆ ದಿನ ಬರಂಗಿಲ್ಲ, 1-2 ದಿನ ಬಿಟ್ಟು ಬರ್ತೈತೆ. ಅಷ್ಟೊತ್ತು ಮಟ್ಟ ಹೆಂಗಿರ್ತೀರಿ ಗೊತ್ತಾಕತಿ. ನಾನಂತ ಅಡುಗೆನ ಮಾಡಿದ್ರೆ ಕೇಳಿರ್ಬೇಕಾದ್ರೆ ಈಗ ಹೋಗಿ ಚಂದಾಗಿ ಎದ್ದು ಹಾಕಿ ಬಂದ್ರಿ ಚೆನ್ನಾಗಾಗ್ತಿಲ್ಲ ಅಂದ್ರೆ ನೋಡ್ರಿ ಮತ್ತೆ ಸ್ವಲ್ಪ ನೆಮ್ಮದಿಯ ಮಕ್ಕಳು ಕೂಡ ಲೇಟ್ ಮಾಡ್ತೀಯ. ಕಸ ಹಾಕಿ ಬಂದು ಬಿದ್ಕರಿ, ನಿಮ್ಮನ್ನ ಯಾರು ಬೇಡ ಅಂತಂದ್ರೆ ಬರ್ತಾನೆ. ಕಸ ಹಾಕಿ ಬಂದು ತಲೆಗೆ ಕೊರಿಸ್ತಾನೆ. ದೌಡ್ ಎಂದು ಕಸ ಹಾಕೋಬಿಟ್ಟು ಗಂಡನೇ ಬರ್ತಾನೆ ಕಸ ಹಾಕಕ್ಕೆ. ಆಮೇಲೆ ಬಂದು ಏನಾರ ಮಾಡ್ಕೊಂತೀವಿ, ಹೋಗಿ ಕಸ ಹಾಕ್ಬೋಗ್ರಿ. ಫಸ್ಟ್ ಒಂದಿನ ಕಸ ಹಾಕಿ ಇಷ್ಟು ನಾಟಕ ಮಾಡ್ತಾರೆ. ದಿನ ಏನಾಗ ಇವರೇ ಎದ್ದು ಹಾಕ್ತಾರೆ. ನಂಗೆ ಒಂದಿನ ಇವತ್ತಿನ ಲೇಟ್ ಆಗೈತಿ. ನಾನು ಇಲ್ಲಿಂದ ತಗೊಂಡು ಹೋಗಿ ಎಲ್ಲ ಹಾಕತ್ಗೆ ಹಾಕತಿ. ಹೋಗ್ರಿ ಹಾಕೋಗ್ರಿ. ಹಿಂಗೆ ನಾಟಕ ಮಾಡಿರಿ ಬೇಡ. ದಿನ ಕಸ ಹಾಕೋದು ನಿಮಗೆ ಬಿಟ್ಟಿರ್ತಾನೆ ಅಷ್ಟೇ. ನಾನು ಅಂತ ಕಸ ಹಾಕಕ್ಕೆ ಹೋಗಂಗಿಲ್ಲ. ಏನಾಗ ಮನೆ ಇವ್ರಿಗೇನು ಸಂಬಂಧ ಪಡಂಗಿಲ್ಲ. ಯಾಕೆ ಜಾಸ್ತಿ ಆಗಿತ್ತು? ಮಾಡ್ತೀನಿ, ಬಂದು ಮಾಡ್ತೀನಿ. ಒಂದಿನ ಕಸ ಹಾಕಕ್ಕೆ ಎಷ್ಟೆಲ್ಲ ಹಾರಾಡ್ತಾರೆ ನೋಡಿ. ಹಾಯ್ ಫ್ರೆಂಡ್ಸ್, ನೀವು ಅನ್ಕೋತಿರ್ಬೋದಲ್ಲ ಇವ್ರು ಇಷ್ಟು ಎಬ್ಸೋದ್ರಾಗ ಹೋಗಿ ಕಸ ಹಾಕಿ ಬಂದ್ಬಿಡೋದಂದು. ಅದು ಏನು ಗೊತ್ತಾ, ಕಸ ಬೇರೆ ಬೇರೆ ಮಾಡ್ಬೇಕಲ್ಲ, ಹಸಿ ಕಸ ಒಣ ಕಸ ಅಂತಂದು ನಾನು ಬೇರೆ ಬೇರೆ ಮಾಡೇ ಇಲ್ಲ. ಆಮೇಲೆ ಮಾಡ್ಕೊಂಡ್ರಾತಂತಂದು ಬಿಟ್ಕೊಂಡು ನಿನ್ನೆ ರಾತ್ರಿ ಮಾಡೋಣ ಅನ್ಕೊಂಡೆ. ಬೆಳಗ್ಗೆ ಕಸದ ಗಾಡಿ ಹೆಂಗಿದ್ರು ಎಲ್ಲೋ ಇದ್ದಾಗ ಸೌಂಡ್ ಕೇಳಿಸ್ತೈತಿ, ಬಂದಾಗ ಬೇರೆ ಬೇರೆ ಮಾಡಿದ್ರತ ಅನ್ಕೊಂಡೆ. ಬೇರೆ ಬೇರೆದೇ ಮಾಡೋದೇ ನೆನಪಾಗಿಲ್ಲ. ಈ ಕಸದ ಗಾಡಿ ಹತ್ರ ಹೋದವ್ರು ಮತ್ತೆ ಬೇರೆ ಬೇರೆ ಹಸಿ ಕಸ ಬೇರೆ ಮಾಡಿಲ್ಲ ಅಂತ ಕೇಳ್ತಾರೆ. ಏನಾದ್ರು ಎಲ್ಲ ಹೇಗೆ ತಗೊಂಡೋದು ಮತ್ತೆ ಅಲ್ಲಿ ಬೇರೆ ಮಾಡ್ಕೊಂಡು ಅದಕ್ಕೆ ನನ್ನ ಗಂಡನ ಕಳಿಸ್ಬಿಟ್ಟೆ. ಹೆಂಗಾರ ಮಾಡ್ಕೊಂಡ್ಲಿ ನೋಡೋಣ ತಡಿ, ಏನಾರ ಅಂತಾರೇನು. ಬರಮ್ಮ ದೊಡ್ಡ ಬರಮ್ಮ. ನಮ್ಮ ಇನ್ನೂ ಒಂದ ಕಡೆ ಎಲ್ಲ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಸುತ್ತರ್ಕೊಂಡು ಹೋಗ್ಬೇಕು. ನೀವು ಒಂದೊಂದು ಕಡೆ ಒಂದೊಂದು ತಾಸು ಮಾಡಿದ್ರೆ ತಗೋಣ. ಒಣ ಕಸ ಹಸಿ ಕಸ ಎಲ್ಲ ಬೇರೆ ಬೇರೆ ನೋಡ್ರಿ. ಇವು ಬಾಟ್ಲಿ ಇವನ್ನೆಲ್ಲ ಹಾಕ್ಬೇಕ್ರಿ, ಪ್ಲಾಸ್ಟಿಕ್ ಬಾಟ್ಲಿ. ಕೊಡಮ್ಮ ಅವನಿಲ್ಲ ಬಾಟ್ಲಿನ. ತಗೊಳಪ್ಪ ಕಸನ ಈ ಚೀಲದಾಗ ಐತೆ ನೋಡಿ. ಅಯ್ಯೋ ಅಣ್ಣರೇ, ನಿಮ್ಗೇನು ಬುದ್ಧಿ ಐತಿಲ್ರಿ? ಅಷ್ಟು ಬಡ್ಕಂತ ಗಾಡಿಗಳಿಗಂತ ಬರ್ತವೆ. ಹಸಿ ಕಸ ಬೇರೆ ಮಾಡ್ರಿ, ಒಣ ಕಸ ಬೇರೆ ಮಾಡ್ರಿ ತಂದು ನೀವು ನೋಡಿ ಎಲ್ಲ ಒಂದಾಗ ಹಾಕಿ ಬಂದಿರಲ್ಲ. ನಾವೇನು ಹಾಕೊಂಡು ಹೋಗಿಲ್ಲ. ಇಲ್ಲ ಬೇರೆ ಮಾಡ್ಕೊಟ್ರೆ ಹಾಕೊಂಡು ಹೋಗಿ, ಇಲ್ಲ ಅಂದ್ರೆ ನೋಡ್ರಿ ನಾವು ಹಾಕ್ಸೋಣ ಹೋಗಿಲ್ಲ. ಅಲ್ಲಿ ಮತ್ತೆ ನಮಗೆ ಬೈತಾರೆ. ನಾವೇನು ಮಾಡ್ಬೇಕು? ಅಲ್ಲಿ ಮತ್ತೆ ನಮ್ಮ ಕಡೆ ಎಲ್ಲ ಬೇರೆ ಬೇರೆ ಮಾಡ್ಸಕ್ಕೆ ಹೇಳ್ತಾರೆ. ನೀವು ಫಸ್ಟಿಗೆ ಆಲ್ರೆಡಿ ಅಷ್ಟು ದೂರದಿಂದ ಗಾಡಿಗಳಿಗೆ ಅಂತ ಬರ್ತಾರೆ. ಹಸಿ ಕಸ ಬೇರೆ ಮಾಡಿ, ಒಣ ಕಸ ಬೇರೆ ಮಾಡ್ರಿ ಅಂತಂದು. ಅಲ್ಲ ನಿಮ್ಗೆ ತೀರ ಎಷ್ಟು ಬುದ್ಧಿ ಇಲ್ಲೇನ್ರಿ? ಎಷ್ಟು ಸರಿ ಹೇಳ್ಬೇಕು? ಏನು ಹೋಗ್ರಿ, ನಾವು ತಗೊಂಡು ಹೋಗಿಲ್ಲ. ಬಿಡಪ್ಪ ಗಾಡಿ ಮುಂದೆ ಬಿಡು. ಅಯ್ಯೋ ಬೈಯಕತ್ತಾರ ಅಣ್ಣರು. ನಾನೇನು ಹೋಗಿದ್ರೆ ನನಗೂ ಬೈದ್ಬಿಡ್ತಿದ್ರು. ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹಾಕ್ತಿದ್ರು ಕಸನ. ಇವತ್ತು ಏನೋ ಲೇಟ್ ಆಗೈತೆ ನಾನು ಬಂದೆ. ಇಲ್ಲ ಕಣಪ್ಪ, ಇವತ್ತೊಂದಿನ ಹಾಕ್ಕೊಂಡು ಹೋಗಿ ಮುಂದಿನ ಸರಿ ಬೇರೆ ಬೇರೆ ಮಾಡ್ಕೊಂಡು ತರ್ತಗ. ಆಕೆ ಏನಪ್ಪ ಹಂಗೆ ಬೇರೆ ಬೇರೆ ಮಾಡ್ಕೊಂಡು ಬರ್ತಿಲ್ಲ, ನನಗೆ ಗೊತ್ತಾಗಿಲ್ಲ. ಹಂಗ ತಂದ್ಬಿಟ್ಟೆ. ಇದೊಂದು ಸರಿ ಹಾಕ್ಕೊಂಡು ಹೋಗಪ್ಪ, ಏನಾಗಲ್ಲ. ಅಲ್ಲ ಅದೇನು ತಿಳಿದು ಮಾತಾಡ್ತಿರೋ, ತಿಳಿಯಾದ ಮಾತಾಡ್ತಿರೋ. ಅಲ್ಲ ಮನೆಗಿದ್ದು ಗೊತ್ತಿಲ್ಲ ಅಂತಾರೆ, ಅದೊಂದು ಹೋಗ್ಲಿ. ಅಷ್ಟು ದೊಡ್ಡ ಸೌಂಡ್ ಹಾಕೊಂಡು ಎಲ್ಲೋ ಇದ್ರೂ ಕೇಳಿಸ್ತೈತಿ. ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡ್ರಿ ಅಂತಂದು ಸ್ಪೀಕರ್ ಹಾಕ್ಯಂತ ಬರ್ತಾರ. ಅದು ಕೇಳ್ಸಂಗಿಲ್ಲ ಏನ್ರಿ ನಿಮ್ಮ ಕಿವಿಗೆ? ಇಲ್ರಿ, ಇಲ್ಲ ಅಂದ್ರೆ ನಾವು ಹಾಕ್ಕೊಂಡು ಹೋಗಲ್ಲ ನೋಡ್ರಿ. ಹಂಗೆ ಮಾಡ್ಬೇಡಪ್ಪ. ನಾವು ಫಸ್ಟ್ ಟೈಮ್ ಅಪ್ಪ ಕಸ ಹಾಕಕ್ ಬಂದ್ರೆ ನನಗೆ ಗೊತ್ತಾಗಿಲ್ಲ. ಅಲ್ಲ ನೀವು ಬೈತಿ ಬಿಡು, ಹಾಡ್ಕೊಂಬರ್ತೇವೆ ಅದಾಗಿರ್ತದೆ ಅಂತಂದು. ಆದ್ರೆ ನಾವು ಮಲ್ಕಿರ್ತೇವೆ, ಏನೇನೋ ಟೆನ್ಷನ್ ಇರ್ತವೆ, ಅದು ಎಲ್ಲರೂ ಸೇರ್ತದಪ್ಪ. ನಮ್ಗೇನಾರ ಕಸ ಹಾಕೋದು ನಾವ ಅಂದ್ರೆ ನಾವು ಸ್ವಲ್ಪ ರೊಕ್ಕ ಕೊಟ್ಟು ಏನಾರ ಕೇಳ್ಸ್ಕೊಂತ ಇದು ಮಾಡ್ತಾವನ್ನ. ಅದೆಲ್ಲ ಹೆಣ್ಮಕ್ಳು ಇದು ಮಾಡ್ತಾರಲ್ಲಪ್ಪ, ನಮ್ಗೆ ಗೊತ್ತಾಗಿಲ್ಲ. ಹಂಗೆ ಮಾಡ್ಬೇಡಪ್ಪ. ಇದೊಂದು ಸರಿ ಹಾಕ್ಕೊಂಡು ಹೋಗು. ಇನ್ನೊಂದ್ಸರಿ ಹೆಂಗೆ ಮಾಡಿದ್ರೆ ಹಾಕ್ಕೊಂಡು ಹೋಗ್ಬೇಡ. ನೋಡ್ರಿ ಅಣ್ಣಾರೆ, ಇನ್ನು ಫಸ್ಟ್ ಟೈಮ್ ಗೊತ್ತಿಲ್ಲ ಹಾಕ್ತಿರ ಅಂದ್ರೆ ಸುಮ್ಮನೆ ಹಾಕ್ಸ್ಕೊಂಡು ಹೋಗ್ತೀನಿ. ಮತ್ತೆ ಹಿಂಗಾದ್ರೆ ನಾನಂತರೂ ಮತ್ತೆ ಹಾಕ್ಸ್ಕೊಂಡು ಹೋಗಂಗಿಲ್ಲ ಅಷ್ಟೇ. ಇಲ್ಲಪ್ಪ, ಇಲ್ಲ ಬಟ್ ಹಂಗೆ ಮಾಡಂಗೆ ಇಲ್ಲ. ಎಲ್ಲ ಬೇರೆ ಬೇರೆ ಮಾಡ್ಬಿಡ್ತೇವೆ. ಒಣ ಕಸ ಹಸಿ ಕಸ 2 ಪ್ಯಾಕೆಟ್ ಮಾಡಿ ಎಲ್ಲ ಬೇರೆ ಬೇರೆ ಇಟ್ಕೊಂಡ್ಬಂದ್ಬಿಡ್ತೀವಿ. ಯವ್ವ ಬಂದ್ರು, ಎಲ್ಲಿ ಬಂದು ನನಗೆ ಬೈತಾರಲ್ಲತ್ತಿ. ಲಿಡುಮಿ, ಒಣ ಕಸ ಹಸಿ ಕಸ ಬೇರೆ ಬೇರೆ ಮಾಡಿದ್ರ ಅದಕ್ಕೆ ಇವತ್ತು ನನ್ನ ಕಳಿಸಿಯಲ್ಲ. ಎಷ್ಟು ಸೊಕ್ಕಿರ್ಬೋದು ನಿನಗೆ? ನೀನು ಬೈಸ್ಕೊಳಕ ತಂದು ಅವ್ರ ಹತ್ರ ನಾನು ಬೈಸಿಡ್ತೀನಿ. ಮಾಡ್ತಂತೇಳಿ ನಿನಗೆ. ಅಯ್ಯೋ ರೀ, ನೀವಾದ್ರೆ ಅವರು ಗಂಡ್ಮಕ್ಳು, ನೀವು ಗಂಡ್ಮಕ್ಳು ಒಂದು ಮಾತೇನ್ರ ಅಂದ್ರೆ ಏನಾಗಂಗಿಲ್ಲಪ್ಪ. ಅವರು ನಮ್ಮ ಹೆಣ್ಮಕ್ಳು ಬೈದ್ರೆ ಹೆಂಗಕತಿ? ಅಲ್ಲೆಲ್ಲ ಕಸ ಹಾಕೋರೆಲ್ಲ ಬಂದಿರ್ತಾರ. ಅವ್ರ ಮುಂದೆಲ್ಲ ನನಗೆ ಅವಮಾನ ತಂಗಂಗಿಲ್ಲ. ನಂಗೆಲ್ಲ ಮಾತಾಡಿದ್ರು ಅವರು. ಏನಾಗತ್ತಗಾರಿ? ಪಾಪ ನಿಮ್ಗಷ್ಟ ಮರ್ಯಾದಿರೋದು, ನಮ್ಗೇನು ಮರ್ಯಾದಿಲ್ಲ ಅನ್ಕೊಂಡು. ಏನು ಗಂಡ್ಮಕ್ಳಾದ್ರೇನು ಹೆಣ್ಮಕ್ಳಾದ್ರೇನು? ಅಲ್ಲಿ ಎಲ್ಲರೂ ಕಸ ಹಾಕಂದವ್ರು ಎಲ್ಲ ನೋಡ್ತಿದ್ರು. ಗೊತ್ತೇನು? ನಾನು ಹಂಗೆ ಇವತ್ತು ಫಸ್ಟ್ ಟೈಮ್ ಗೊತ್ತಿಲ್ಲ, ಹಂಗೆ ಮಾಡಿ ಹೆಂಗೆ ಹಾಕೊಳ್ತೀನಿ. ಇನ್ನೊಂದ್ಸರಿ ನಾನು ಏನಾರ ಕಸ ಹಾಕ್ಮಾ ಅದನ್ನ ಹಾಕುವ ಅಂತಂದು ಎಪ್ಸಿದ್ರೆ ನೋಡೋಕೆ ಜಾಡ್ ಸುದ್ದ ಬಿಡ್ತೇನೆ ಅಷ್ಟೇ. ಏನೋ ಪಾಪ ಅಂತಂದು ಹೋಗ್ಲಿಂದ ಹಾಕಕ್ಕೆ ಹೋದ್ರೆ ಇಂಥದ್ದು ಮಾಡಿಟ್ಟು ನನ್ನ ಕಳಿಸ್ತಾಳಿಕಿ.
ಅಯ್ಯೋ ಇಲ್ರಿ, ಬೇರೆ ಬೇರೆ ಮಾಡ್ಬೇಕಾಗಿತ್ತು ಕಸ. ನಾನು ಇನ್ನು ರಾತ್ರಿ ಮಾಡ್ಕೊಂಡು ಅನ್ಕೊಂಡೆ, ಯಾಕೆ ಸುಸ್ತದಂಗಾಗಿತ್ತು, ಹಂಗೆ ಮಕ್ಕಂಬಿಟ್ಟೆ. ಬೆಳಗ್ಗೆ ಮಾಡಿ ಅನ್ಕೊಂಡೆ, ಎಚ್ಚರನಾಗಿಲ್ಲ. ನಾನೇನು ಮಾಡಲಿ, ಮತ್ತು ಈಗ ಓದು ಸುಮ್ಮನೆ ಇದು ಮಾಡ್ತಾರೆ. ಈಗ ಕಸ ಹಾಕೋದು ಬಿಡ್ಬೇಕಾ, ಮತ್ತು ನಾಡ್ದಕ್ಕೆಲ್ಲ ಭಾಳ ಇದಾಗ್ಬಿಡ್ತೈತಿ. ಓದ್ ಸರಿನೂ ಹಾಕಿಲ್ಲ, ಅದಕ್ಕಾಗಿನ ಏನಾಗಲ್ಲ ತಗರಿ. ಬೇರೆ ಬೇರೆ ಹೋಗಿ ಮಕ್ಕ ತೊಗೊಂಡೋಗ್ರಿ, ಚಾ ಮಾಡ್ತೇನೆ. ಬೇರೆ ಬೇರೆ ಮಾಡ್ಕೆ ಎಲ್ಲ ಕೂಡ್ಸರ್ ಹಾಕ್ಯಂಡು ಹೋಗು, ನೀನ ಬೈಸ್ಕೆ. ಇನ್ನೊಂದ್ಸರಿ ನಾನು ನೀನು ಬೇರೆ ಬೇರೆ ಮಾಡು, ಏನಾರ ಮಾಡು. ಕಸ ಹಾಕಿ ಹೋಗು ಅಂತಂದು ಕರ್ದು ನೋಡಿ ನಿನ್ನಂಗ ನೀನು ಏನು ಬೇಕಾಗಿಲ್ಲ. ನಾನು ಸ್ವಲ್ಪ ಹೊತ್ತು ಮಕ್ಕಂತೇನೆ. ನೀನೇ ಹೇಳಿಲ್ಲ ಕಸ ಹಾಕಿ ಬಂದ್ಬೇಕಿದ್ದು ಮಕ್ಕ ಅಂತಂದು. ನಾನು ಮಕ್ಕ ಬೇಕು, ಹೋಗು ನೀನು ಏನಾರ ಕೆಲಸದ ಮಾಡ್ತೇನೆ ನಡಿ. ರೀ ಹಾಲಿಲ್ಲ, ಹಾಲು ತರಬೇಕಾಗಿತ್ತು. ಬರೀ ಬೆಳಗ್ಗೆ ಎದ್ದು ಕೆಲಸ ಕಸ್ತೀಯ ಉಕ್ಕಿಲ್ ನೋಡಿ. ಹಾಂ ಬೇಡ ಬಿಡ್ರಿ, ಬೇಡ. ಅದಕ್ಕೆ ಯಾಕೆ ಹಂಗೆ ಹೊಡ್ಯಾಕ್ ಬರ್ತೀರಿ? ನೀವು ಹೆಂಡತಿಯರು ಮಾಡೋದು ಒಂದೊಂದಲ್ಲ. ಎದ್ದು ಬಿಡ್ರಿ, ಎದ್ದು ಅದೊಂದು ಕೆಲಸ ಮಾಡಿ ಮತ್ತೆ ಬಂದು ಮಕ್ಕೊಂಬಿಟ್ರಿ ಅಂತವು. ಬಂದು ಅದು ಮಾಡಿ ಮಕ್ಕಳಕ್ಕೆ ಮತ್ತೆ 108 ಕೆಲಸ. ಒಂದು ಕೆಲಸ ಮಾಡ್ತೀವಿ, ಒಂದೊಂದು ರೆಡಿ ಇಟ್ಕೊಂಡಿರ್ತಾರೆ. ಇಷ್ಟೆಲ್ಲ ಅಡ್ಡಾಡಿ ಕೂಗ್ಯಾಡಿ ಇದು ಮಾಡಿ ಮ್ಯಾಗ ಇನ್ನೇನು ಇದು ಬರ್ತೈತಿ. ಹೋಗುತ್ತಾ ಮಕ್ಕ ತಗೊಂಡತ್ತ ಚಾರ ಕುಡಿಯೋದು. ಸೊ ನಿನ್ನೆ ಎಕ್ಸಾಮ್ನಾಗಂತ್ರ ಯಾವ ಕ್ವಶನ್ ಇದ್ದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲಿ ಬಿಡು, ಕೇಳಲ್ಲ ಅಂತಂದು ಬಿಟ್ಟಿರ್ತಾನೆ. ಅದು ಆ ಕ್ವಶನ್ನ ಕೇಳ್ಯಾರ. ಸ್ವಲ್ಪ ಒಂದು ಈಟಾದ್ರೆ ಒಂದು 2-3 ಪಾಯಿಂಟ್ ಅದ್ರ ಬಗ್ಗೆ ಏನಾದರೂ ನೋಡ್ಕೊಂಡಿದ್ರೆ ಏನಾದರೂ ಓನಾಗಿ ಏನಾದರೂ ಬರಿಬೋದಾಗಿತ್ತು. ಏನು ಮಾಡ್ಬೇಕು? ನನಗೆ ಅದು ಯಾಕೋ ಕೇಳಲ್ಲ ಅನ್ನಿಸ್ತು, ಯಾಕೋ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ನಿಸ್ತು. ಯಾವೇ 3-4 ಕ್ವಶನ್ ಇಂಪಾರ್ಟೆಂಟ್ ಅಲ್ಲ ಅಂತಂದು ಬಿಟ್ಟಾನೆ, ಅವನ್ನ ಕೇಳ್ಯಾರ. ಏನು ಮಾಡಕತ್ತೀರಮ್ಮ, ಯಾಕೆ ಒಬ್ಬಗೆ ಕುಂತ್ಬಿಟ್ಟಿಯಲ್ಲ? ಬಾರವ ಕುತ್ಗ, ಇನ್ನೇನು ಮಾಡಬೇಕು? ಬೇಜಾರಾದ್ಲ ನಿನ್ನೆ ಎಕ್ಸಾಮ್ನ ಆಗಿದ್ದು ನೋಡಿದ್ರೆ. ಯಾಕೆ ಚೆನ್ನಾಗಿ ಬರ್ತಿಲ್ಲ ನಿನ್ನೆ ಎಕ್ಸಾಮು? ಎಲ್ಲ ಈಸಿನೇ ಇತ್ತಲ್ಲ. ಹೋಗ ಈಸಿ ಇತ್ತು. ನಾನು ಒಂದು 2-3 ಎಲ್ಲ ಚಾಪ್ಟರ್ನಾಗೂ ಅಂದ್ರೆ ಈಗ 15 ಮಾರ್ಕ್ಸಿನವು ಒಂದು 5 ಇರ್ತಾವೆ. 5ರಾಗ 5 ಏನು ಓದ್ಕೊಳ್ಳೋದು, 5ರಾಗ ಒಂದು 3 ಓದ್ಕೊಂಡು ಅದಾಗ ಯಾವ ಒಂದು 2 ಬಂದಿರ್ತಾವೆ, ಒಂದೊಂದಾದ್ರೂ ಬಂದಿರ್ತಾವೆ ಅಂತಂದ್ರೆ ಶನಿಗೇಡಿ ಮಕ್ಕಳು. ನಾನು 3 ಓದಿರ್ತಾನಲ್ಲ, 3 ಬಿಟ್ಟು ಯಾವ 2 ಬಿಟ್ಟಿರ್ತಾನೆ ಓದಿದ್ದವು ಅವನ್ನ ಕೇಳಿದೆ 2-3 ಲೆಸನ್ನಾಗ. ನನಗೆ ಅಲ್ಲೇ ಎಷ್ಟು ಬೇಜಾರಾಯ್ತು ಗೊತ್ತಾ. ಹೌದೇನು ಅಲ್ಲ, ನೀನು 2 ಬಿಟ್ಟಿರೋದೇನು ತಪ್ಪಲ್ಲ. ಅದು 2 ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಆದರೂ ಇವನ್ನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಓದ್ಕೋಬೇಕಾಗಿತ್ತು. ಅವನ್ನ ಸ್ವಲ್ಪ ಮೇಲ್ಮೇಲೆ ಪಾಯಿಂಟ್ಸ್ ಆದರೂ ನೋಡ್ಕೊಂಡಿದ್ರೆ ಓನಾಗಿ ಆದರೂ ಏನಾದರೂ ಬರಿಬೋದಾಗಿತ್ತು. ನೀನೇನು ಅಷ್ಟು ಓದ್ಕೊಂಡಿದ್ದೇನಲ್ಲ, 5ಕ್ಕೆ 5 ಓದ್ಕೊಂಡಿದ್ದೇನ? ಇಲ್ಲಪ್ಪ, ನಾನು ಹಂಗೆ ಓದ್ಕೊಂಡಿಲ್ಲ. ನಾನು ಈಗ 15 ಮಾರ್ಕ್ಸಿನ 5 ಇರ್ತಾವಲ್ಲ, 3 ಅಷ್ಟೇ ಎಕ್ಸ್ಪ್ಲನೇಷನ್ನು ಪಾಯಿಂಟ್ಸ್ ಎಲ್ಲ ನೋಡ್ಕೊಂಡಿದ್ದೆ. 2 ಇರ್ತಾವಲ್ಲ, ಅವ್ನ ಎಕ್ಸ್ಪ್ಲನೇಷನ್ ಏನು ನೋಡೋಕೆ ಹೋಗಿಲ್ಲ. ಓನಾಗಿ ಏನಾರ ಬರೋದ್ರತ್ತು ಬರೀ ಪಾಯಿಂಟ್ಸ್ ಅಷ್ಟೇ ನೆನ್ಪಿಟ್ಕೊಂಡಿದ್ದೆ. ಈಗ ಫ್ಯೂಚರ್ಸು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜ್ ಹಿಂಗೇನ ಕೇಳ್ತಾರಲ್ಲ ಯಾವುದಾದ್ರೂ ಪ್ರಶ್ನೆದ್ದು ಮೇನ್ ಪಾಯಿಂಟ್ ಅಷ್ಟೇ ನೋಡ್ಕೊಂಡಿದ್ದೆ. ಚಲೋ ಬಿಡವ, ಹಂಗಾದ್ರೆ ನೀನು ಬರ್ದು ಬಂದು ಎಲ್ಲವೂ. ಒಂದು 2-3 ಕ್ವಶನ್ ಗೊತ್ತಾಗಿಲ್ಲಪ್ಪ. ಅವ್ನು ಬಿಟ್ಟು ಬಂದಾನಂದ್ರೆ ಏನು ಓನಾಗಿ ಸುಮ್ಮನೆ ನನಗೇನು ಅನಿಸ್ತು ಅದು ಬರ್ದು ಬಂದೇನಷ್ಟೆ. ನಾನು ಏನು ಮಾಡಲಿ, ಈಗ ಅನಿಸ್ತು ಅವನು ಓದ್ಕೋಬೇಕಾಗಿತ್ತು ಅಂತಂದು. ಬೇಕಾದಂಗೆ ಟೈಮ್ ಇತ್ತು, ಎಲ್ಲ ಇತ್ತು. ನಾನು ದಿನಕ್ಕೆ ಬಿಡ್ಕೊಂತ ನನಗೆ ಇಂಪಾರ್ಟೆಂಟ್ ಅಲ್ಲ ಅನಿಸಿದ್ದು, ನಾ ಸುಮ್ಮನೆ ಆಗ್ಬಿಟ್ಟು ನಾವು ನೋಡಿದ್ರೆ ಅವನ್ನ ಕೇಳಾರ. ಹೋಗ್ಲಿ ಬಿಡ, ಅಷ್ಟು ಯಾಕೆ ಚಿಂತೆ ಮಾಡ್ತಿ? ಓನಾಗಿ ಏನೋ ಬರ್ತೈತಿಯಲ್ಲ, ತೀರಾ ಕಮ್ಮಿ ಅಂತ ಆಗಲ್ಲ. ಹಾಕತ್ ಬಿಡು, ಎಷ್ಟು ಆಕತ್ತೆ ಅಷ್ಟು ಇದು ಮಾಡುತ್ತೆ. ಅದಕ್ಕೆ ಯಾಕೆ ಅಷ್ಟು ಕೆಡಿಸ್ಕೊಂತಿ? ಮುಂದಿನ ಎಕ್ಸಾಮೆಲ್ಲ ಈಗ ಹಿಂಗಾಗೈತಲ್ಲ, ಮುಂದಿನ ಎಕ್ಸಾಮೆಲ್ಲ ಹಂಗೆ ಮಾಡಿಬಿಡು. 5 ಕ್ವಶನ್ ಇರ್ತಾವಲ್ಲ, ಅದರ 3 ಜಾಸ್ತಿ ಇದು ಮಾಡಿ ನೋಡ್ಕೆ, 2 ಹಂಗೆ ಸ್ವಲ್ಪ ಮೇನ್ ಪಾಯಿಂಟ್ ಅಷ್ಟೇ ನೋಡ್ಕೆ. ಎಲ್ಲವನ್ನ ಅದೇ ಥರ ಮಾಡು. ನೀನು ಹೇಳೋದು ಸರಿನಾ? ಈಗ ಅವ್ನು ಫುಲ್ ಒಂದು ಪಾಯಿಂಟ್ಸ್ ಎತ್ಕೊಂಡು ನೋಡ್ಕೊಂಡಿರಲಿಲ್ಲ ನಾನು. ಅಪ್ಪ ಇದನ್ನೇನು ಕೇಳಂಗಿಲ್ಲ ಬಿಡು ಅಂತಂದು ಓದೋನೆಲ್ಲ ಪಾಸಕ್ಕೆ ಅಂತ ಬಂದು ಓದಿದವನ ಹಂಗೆ ಬಿಟ್ಟ ನೋಡಿ. ಬುಕ್ನಾಗ ಹಂಗೆ ಗುರ್ತು ಹಂಗೋದು ಒಂದು 5-6 ಲೆಸನ್ ನೀನು. ಅವನೇನು ಕೇಳಂಗಿಲ್ಲ ಬಿಡು, ಈ ಕ್ವಶನ್ ಕೇಳಂಗಿಲ್ಲ ಬಿಡು, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಿಡು, ಇದು ಇಂಪಾರ್ಟೆಂಟ್ ಅಲ್ಲ ಬಿಡು ಅಂತಂದು ಬಿಟ್ಕೊಂತ ಬಂದು ನನಗೆ ತಲೆನೋವು ತಂದು ನೋಡಿದ್ರಿ. ಹೋಗ್ಲಿ ಬಿಡ, ಆಗಿದ್ರ ಬಗ್ಗೆ ಏನು ಚಿಂತೆ ಮಾಡ್ತಿ? ಮುಂದಿನ ಎಕ್ಸಾಮ್ ಚೆನ್ನಾಗಿ ಓದ್ಕೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ಈ ಥರ ಎಕ್ಸ್ಪೀರಿಯನ್ಸ್ ನಿಮಗೂ ಆಗೈತೆ? ನನಗನ್ಸೋ ಮಟ್ಟಿಗೆ ಎಲ್ಲರಿಗೂ ಒಂದು ಸರಿ ಆದರೂ ಹಾಗೇ ಆಗಿರ್ತೈತಿ. ನನಗಂತೂ ಭಾಳ ಸರಿ ಆಗೈತಿ. ಒಂದೊಂದು ಎಕ್ಸಾಮ್ ಬಂದಿರ್ತಾವಲ್ಲ, ಮೇನ್ ಓದಬೇಕಾರೆ ಇವೇನು ಅಷ್ಟು ಇಂಪಾರ್ಟೆಂಟ್ ಬಿಡು, ಇವೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಿಡು, ಇವನು ಯಾಕೆ ಕ್ವಶನ್ ಕೇಳ್ತಾರೆ ಬಿಡು, ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಅಂದ್ಬಿಟ್ಟಿರ್ತಾವಲ್ಲ, ಮೇನಾಗ ಅದ ಕ್ವಶನ್ ಕೇಳ್ತಾರೆ. ಅದು ನಮ್ಗೆ ಯಾಕೆ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸುತ್ತೋ, ಅವ್ರಿಗೆ ಯಾಕೆ ಅದು ಇಂಪಾರ್ಟೆಂಟ್ ಅನಿಸುತ್ತೋ ದೇವ್ರಿಗೆ ಗೊತ್ತು. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.